ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಒಂದು ಅಪ್ಡೇಟನ್ನು ಕೊಡಬೇಕಿತ್ತು. ಯಾಕಂದರೆ ನಿನ್ನೆ ಆಲ್ ಆಫ್ ಸಡನ್ KCET ಅವರು ಲಿಂಕನ್ನು ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಡಿರೆಕ್ಟ್ ರೌಂಡ್ 1 ಅಂತ ಲಿಂಕನ್ನು ಬಿಟ್ಟಿದ್ದಾರೆ KEAದವರು, ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರು. ಯಾಕಂತ ಕೇಳಿದರೆ ಮೇ ಬಿ ಅವರು ಆಲ್ರೆಡಿ ಲಿಂಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು, ನೀಟಿನ ರಿಸಲ್ಟಿಗೋಸ್ಕರ ಕಾಯ್ತಾ ಇದ್ದರು. ನೀಟ್ ರಿಸಲ್ಟ್ ವರ್ಡಿಕ್ಟ್ ಬಂದ ತಕ್ಷಣವೇ ನೋ ರೀನೀಟ್ ಅಂತ ಗೊತ್ತಾದ ತಕ್ಷಣವೇ ಅದನ್ನು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಹಾಗಂತ ನೀವು ಜಾಸ್ತಿ ಪ್ಯಾನಿಕ್ ಆಗಲಿಕ್ಕೆ ಏನಿಲ್ಲ. ಯಾಕಂತ ಕೇಳಿದರೆ ಎವ್ರಿ ಇಯರ್ ಏನಾಗುತ್ತೆ ಅಂತ ಕೇಳಿದರೆ ನಿಮ್ಗೆ ಹೇಳ್ತೇನೆ ನೋಡಿ. ಫಸ್ಟಿಗೆ ಅವರು ಇದನ್ನು ಕೊಡಬೇಕಾಗತ್ತೆ. 1 ಸೆಕೆಂಡ್ ಸ್ಟೂಡೆಂಟ್ಸು. ಫಸ್ಟ್ ಎವ್ರಿ ಇಯರ್ ಏನಾಗುತ್ತೆ ಅಂತ ಕೇಳಿದರೆ ಅವರು ಟೈಮ್ ಟೇಬಲನ್ನು ರಿಲೀಸ್ ಮಾಡಬೇಕು. ಮತ್ತು ಇದು ಏನು ಇದನ್ನು ಕೊಟ್ಟಿದ್ದಾರೆ ನೋಡಿ, ಇನ್ನೂ ಟೈಮ್ ಟೇಬಲನ್ನು ರಿಲೀಸ್ ಮಾಡಲಿಲ್ಲ. ಟೈಮ್ ಟೇಬಲ್ ಅಂದರೆ ಮೀನಿಂಗ್ ಟು ಸೇ ದ್ಯಾಟ್ ಫಸ್ಟ್ ರೌಂಡ್ ಯಾವಾಗ, ಮಾಕ್ ಅಲಾಟ್ಮೆಂಟಿಗೆ ಎಷ್ಟು ದಿನ ಇದೆ, ಮಾಕ್ ಅಲಾಟ್ಮೆಂಟ್ನಿಂತ ಮುಂಚೆ ಆಪ್ಷನ್ ಎಂಟ್ರಿಗೆ ಎಷ್ಟು ಡೇ ಬರಬೇಕು, ಅದೆಲ್ಲದನ್ನು ರಿಲೀಸ್ ಮಾಡಬೇಕಿತ್ತು. ಅದನ್ನೂ ರಿಲೀಸ್ ಮಾಡಿಲ್ಲ, ಆಯಿತಾ. ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸನ್ನು ಇನ್ನು ಜನರಲ್ ಮೆರಿಟಿಗೆ ಎಷ್ಟಿದೆ, SC ST ಕ್ಯಾಟಗರಿಗೆ ಎಷ್ಟಿದೆ, 2A 2B ಅಂದರೆ ಅದರ್ ಬ್ಯಾಕ್ವರ್ಡ್ ಕಾಸ್ಟಿಗೆ ಎಷ್ಟಿದೆ, ಆ ಥರದ್ದು ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ರಿಲೀಸ್ ಮಾಡಿಲ್ಲ. ಅದರಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಇದು ಜನರಲ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ, ಅದಿನ್ನೂ ರಿಲೀಸ್ ಮಾಡಲಿಲ್ಲ ಟೈಮ್ ಟೇಬಲ್. ಮತ್ತು ಈ ವರ್ಷ ಕಂಬೈನ್ಡ್ ಪ್ಲೇಸ್ಮೆಂಟ್ ಕಂಬೈನ್ಡ್ ಇದಿರ್ಲಿಕ್ಕೆ ಹೋಗಿ, ಕೌನ್ಸಿಲಿಂಗ್ ಇರ್ಲಿಕ್ಕೆ ಹೋಗಿ, ನರ್ಸಿಂಗ್ ಇರ್ಬೋದು, B.Pharm ಇರ್ಬೋದು, ಫಾರ್ಮಸಿ, ಅಗ್ರಿಕಲ್ಚರ್ ಯಾವುದ್ರದ್ದು ಕೂಡ ಇದನ್ನು ರಿಲೀಸ್ ಮಾಡಲಿಲ್ಲ. ಯಾವುದ್ರದ್ದು ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ರಿಲೀಸ್ ಮಾಡಿಲ್ಲ. ಯಾವುದ್ರದ್ದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಲಿಲ್ಲ ಇನ್ನೂ, ಆಯಿತಾ. ಯಾಕಂದರೆ ಕಂಬೈನ್ಡ್ ಪ್ಲೇಸ್ಮೆಂಟ್ ಅಲ್ಲ, ಇದೂ ಮಾಡಲಿಲ್ಲ. ಮೂರನೇದಾಗಿ ಸ್ಪೋರ್ಟ್ಸ್ ಕೋಟಾದಿನ್ನೂ ಏನು ಅಂತ ಇದೇ ಬರಲಿಲ್ಲ. ಯಾವುದು KCETದು ಸ್ಪೋರ್ಟ್ಸ್ ಕೋಟಾದ್ದು ಇನ್ಫಾರ್ಮೇಷನ್ನೇ ಬರಲಿಲ್ಲ, ಲಿಸ್ಟೇ ಬರಲಿಲ್ಲ, ಅದು ಬರಬೇಕು. ಫೀಸ್ ಸ್ಟ್ರಕ್ಚರ್ ಪರ್ಫೆಕ್ಟಾಗಿ ಇನ್ನೂ ಬಿಡಲಿಲ್ಲ. ಫೀಸ್ ಸ್ಟ್ರಕ್ಚರ್ ಯಾರಿಗೆ, ಇದು KCET ಅವ್ರದ್ದು ಸರಿಯಾಗಿ ಪರ್ಫೆಕ್ಟಾಗಿ ಇನ್ನೂ ಬರಲಿಲ್ಲ, ಬಟ್ ಬಂದಿದೆ. ಇನ್ನು SC ST ಕ್ಯಾಟಗರಿಗೆ ಎಷ್ಟು ಅದು ಕೊಡಲಿಲ್ಲ. ಪ್ಲಸ್ ನರ್ಸಿಂಗ್ ಅವರಿಗೂ ಫೀಸ್ ಸ್ಟ್ರಕ್ಚರ್, ಫಾರ್ಮಸಿ, ಅಗ್ರಿಕಲ್ಚರ್ ಫೀಸ್ ಸ್ಟ್ರಕ್ಚರ್ ಬಿಡಲಿಲ್ಲ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರಿಲಿಜಿಯನ್ ಮೆನ್ಷನ್ ಆಗಿಲ್ಲ, ಅಥವಾ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳದ್ದು ಮಾರ್ಕ್ ಮೆನ್ಷನ್ ಆಗಿಲ್ಲ. ಅದ್ರದ್ದು ಬಗ್ಗೆ ಇನ್ನೂ ಕ್ಲಾರಿಟಿ ಕೊಡಲಿಲ್ಲ, ಆಯಿತಾ. ಸೊ ಇದು ಯಾವುದು ಕೊಡಲೇ ಇಲ್ಲ. ಅದಕ್ಕೂ ಮುಂಚೆ ಇದನ್ನು ಏನು ಲಿಂಕನ್ನು ಸಡನ್ನಾಗಿ ಬಿಟ್ಟಿದ್ದಾರೆ. ಅದು ಯಾಕೆ ಬಿಟ್ಟಿದ್ದಾರೆ ನಮಗೂ ಗೊತ್ತಿಲ್ಲ, ಆಲ್ ಆಫ್ ಸಡನ್ ಬಿಟ್ಟಿದ್ದಾರೆ. ಸೊ ಟೈಮ್ ಟೇಬಲ್ ಕೊಡಬೇಕು, ಇದು ಮೇಯ್ನು. ಯಾವಾಗ ಫಸ್ಟ್ ರೌಂಡು, ಯಾವಾಗ ಮಾಕ್ ಅಲಾಟ್ಮೆಂಟು, ಅದಾದಮೇಲೆ ಎಡಿಟಿಂಗ್ ಆಪ್ಷನ್ ಯಾವಾಗ, ಇದು ಎಲ್ಲದೂ ಆಗಬೇಕು. ಫಸ್ಟ್ ಅಂದರೆ ನಿಮಗೆ ಏನು ಹೇಳ್ತಾರೆ, ಇಂತಿಂಥ ದಿನ ಇದು ಸ್ಟಾರ್ಟ್ ಆಗುತ್ತೆ, ಏನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳ್ತಾರೆ. ಮಿನಿಮಮ್ 3 ಡೇಸ್ ಕೊಡ್ತಾರೆ ಸ್ಟೂಡೆಂಟ್ಸ್. ಆಪ್ಷನ್ ಎಂಟ್ರಿಗೆ ಮಿನಿಮಮ್ 3 ಡೇಸ್ ಕೊಡಲೇಬೇಕು. ಎವ್ರಿ ಇಯರ್ ಮಿನಿಮಮ್ 3 ಡೇಸ್ ಕೊಡ್ತಾರೆ. ಇದು ಆಪ್ಷನ್ ಎಂಟ್ರಿಗೆ. ಆಪ್ಷನ್ ಎಂಟ್ರಿ ಆದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ ನಿಮಗೆ ಒಂದು 2 ಡೇಸ್ ಕೊಡ್ತಾರೆ, ಅರೌಂಡ್ ಒಂದು 2 ಡೇಸ್. ಯಾಕೆ ಹೇಳಿ, ಎಡಿಟಿಂಗಿಗೆ, ರೀಆರ್ಡರ್, ಎಡಿಟ್ ಅಥವಾ ಡಿಲೀಟ್ ಮಾಡಲಿಕ್ಕೆ, ಇದಕ್ಕೆ 2 ಡೇಸ್ ಕೊಡ್ತಾರೆ. ಅದಾದಮೇಲೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಬರುತ್ತೆ. ಸೊ ಇದಿಷ್ಟು ಕೂಡ ಇದೆಲ್ಲದೂ ಸೇರಿ ಮಿನಿಮಮ್ ಒಂದು 7 to 10 ಡೇಸ್ ತಗೊಳುತ್ತೆ. ಸೊ ಬಟ್ ಇದು ಯಾವುದು ಇಲ್ಲದೆ ಡೈರೆಕ್ಟ್ ಫಸ್ಟ್ ರೌಂಡ್ ಅಂತ ಲಿಂಕ್ ಅಂತ ಬಿಟ್ಟಿದ್ದಾರೆ. ಸೊ ಅದು ಏನಕ್ಕೆ ಬಿಟ್ಟಿದ್ದಾರೆ ಗೊತ್ತಿಲ್ಲ, ಆಲ್ ಆಫ್ ಸಡನ್ ಬಿಟ್ಟಿದ್ದಾರೆ. ಸೊ ಸದ್ಯಕ್ಕೆ ಯಾರು ಮಾಡಬೇಡಿ. ಮೇ ಬಿ ಇವತ್ತು ಅಫಿಷಿಯಲಾಗಿ ಏನಾದರೂ ಅನೌನ್ಸ್ ಮಾಡ್ಬೋದು, ಒಂದು ಡೇಟನ್ನು, ಈ ಟೈಮ್ ಟೇಬಲ್ನ ರಿಲೀಸ್ ಮಾಡ್ಬೋದು. ಯಾವ ದಿನ ಎಷ್ಟು ದಿನ ಇರುತ್ತೆ ನಿಮಗೆ ಎಡಿಟಿಂಗಿಗೆ, ಎಷ್ಟು ದಿನ ಇರುತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ಯಾವಾಗ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಎಷ್ಟು ದಿನ ನಿಮಗೆ ಎಡಿಟಿಂಗ್ಗೆ ಟೈಮ್ ಕೊಡ್ತಾರೆ, ದೆನ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್. ಓಕೆ, ಸೊ ವೆಯ್ಟ್ ಮಾಡಿ ಸ್ಟೂಡೆಂಟ್ಸ್. ಇವತ್ತು ಒಂದು ದಿನದಲ್ಲಿ ಏನಾಗೋದಿಲ್ಲ, ಬಟ್ ಎಲ್ರಿಗೂ ಏನು ಅಂತ ಕೇಳಿದರೆ ಒಂದು ಹೋಮ್ವರ್ಕ್ ಮಾಡಿ ಇಟ್ಕೊಳ್ಳಿ. ಏನು ಗೊತ್ತುಂಟ, ಆಪ್ಷನ್ ಎಂಟ್ರಿಗೆ ಯಾವ ಕಾಲೇಜನ್ನು ಎಲ್ಲಿ ಹಾಕಬೇಕು, ಯಾವ ಕೋರ್ಸನ್ನು ಹಾಕಬೇಕು ಅನ್ನೋದನ್ನು ಹೋಮ್ವರ್ಕ್ ಮಾಡಿಕೊಂಡು ಲಿಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರಿ ವಿತ್ ಕಾಲೇಜ್ ಕೋಡ್. ಈಗ ನೋಡಿ, ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಏನು ಗೊತ್ತುಂಟ, ಕಾಲೇಜ್ ಕೋಡ್, ಕಾಲೇಜ್ ನೇಮ್, ಕಾಲೇಜ್ ಕೋಡ್ ಇದು. ಇಲ್ಲಿ ಕಾಲೇಜ್ ನೇಮ್ಗೆ ಎದುರುಗಡೆ ಕೋರ್ಸ್, ಯಾವ್ಯಾವ ಕೋರ್ಸ್ ಬೇಕು ನಿಮಗೆ. CS ಇದ್ದರೆ CS, ಕಾಲೇಜ್ ನೇಮ್ CS, IS, AIML, DS, ಈ ಥರ ಇದೆಲ್ಲದನ್ನು ಲಿಸ್ಟ್ ಮಾಡಿ ಇಟ್ಕೊಂಡಿರಿ. ಕಾಲೇಜ್ ಕೋಡನ್ನ 3 ಟೈಮು ಕ್ರಾಸ್ ವೆರಿಫೈ ಮಾಡಿ. ಯಾಕಂತ ಕೇಳಿದರೆ ನೀವು ಮತ್ತೆ ಕನ್ಫ್ಯೂಸ್ ಆಗಿ ಯಾವುದ್ಯಾವುದು ಕಾಲೇಜ್ ಕೋಡನ್ನ ಯಾವುದಕ್ಕೂ ಹಾಕಬೇಡಿ. ಒಂದು ಏನು ಹೇಳ್ತಾರೆ, ಹೋಮ್ವರ್ಕ್ ಮಾಡಿ ಇಟ್ಕೊಂಡಿರಿ ಅಷ್ಟೇ. ಓಕೆ, ಯಾವುದನ್ನ ಆಪ್ಷನ್ ಎಂಟ್ರಿನ ಇವಾಗ ಮಾಡಬೇಡಿ. ಯಾರೂ ಕೂಡ ಆಪ್ಷನ್ ಎಂಟ್ರಿನ ಸದ್ಯಕ್ಕೆ ಸ್ಟಾರ್ಟ್ ಮಾಡಬೇಡಿ ದಯವಿಟ್ಟು. ಯಾಕಂದರೆ ನೋಡೋಣ, ಇವತ್ತು ವೆಯ್ಟ್ ಮಾಡೋಣ. ಎನಿವೆ ಅಟ್ಲೀಸ್ಟ್ 3 ಡೇಸ್ ಕೊಡ್ತಾರಲ್ಲ, ಇವತ್ತು 1 ಡೇ ಹೋದರೂ ಕೂಡ 2 ಡೇಸ್ ಉಳಿತದೆ. ಯಾರೂ ಕೂಡ ಆಲ್ಮೋಸ್ಟ್ ಮಾಡೋದಿಲ್ಲ, 2 ಡೇಸ್ ಉಳಿತದೆ, ವೆಯ್ಟ್ ಮಾಡಿ, ಆಯಿತಾ.
ಸೊ ಅಟ್ಲೀಸ್ಟ್ ಅದು ನಾನು ಹೇಳ್ತಾ ಇರೋದು, ಇನ್ ಕೇಸ್ 3 ಡೇಸ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದರೆ ಏನು ಟೈಮ್ ಟೇಬಲ್ಲು ಏನು ಕೊಡದೆ ಈ ಥರ ಮಾಡಲಿಕ್ಕೆ ಆಗೋದಿಲ್ಲ, ಚಾನ್ಸೇ ಇಲ್ಲ, ಯಾವ ಇಯರು ಇಲ್ಲ. ಓಕೆ, ಸಡನ್ನಾಗಿ ಏನೋ ಲಿಂಕ್ ಬಿಟ್ಟಿದ್ದಾರೆ. ಸೊ ನೋ ನೀಡ್ ಟು ವರಿ ಸ್ಟೂಡೆಂಟ್ಸ್. ಓಕೆ, ಅಂಟಿಲ್ ಇವತ್ತು ಇಡೀ ದಿನ ಕೂತ್ಕೊಂಡು ಈ ಕೋರ್ಸ್ ಆಪ್ಷನ್ ಎಂಟ್ರಿ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಯೋಚನೆ ಮಾಡಿ, ಥಿಂಕ್ ಮಾಡಿ, ರ್ಯಾಂಡಮ್ ಆಗಿ ಹಾಕಬೇಡಿ. ಯಾಕಂದರೆ ಇಡೀ ಲೈಫ್ ಲಾಂಗ್ ಅಂದರೆ 4 ಇಯರ್ಸ್ ನೀವು ಆ ಕಾಲೇಜಲ್ಲಿ ಇರಬೇಕು. ಪ್ಲಸ್ ಅದಾದ ನಂತರ ನಿಮ್ಮ ಮುಂದಿನ ಕರಿಯರು ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಇಂಟ್ರೆಸ್ಟೆಡಾ, ಇ ಸಿ ತೊಗೊಳ್ಬೇಕಾ, CS ತೊಗೊಳ್ಬೇಕಾ, ಅಥವಾ ನನಗೆ ಮೆಕ್ಯಾನಿಕಲಲ್ಲಿ ಇಂಟ್ರೆಸ್ಟ್ ಇದೆಯಾ, ಸ್ವಲ್ಪ ಯೋಚನೆ ಮಾಡಿ, ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ಇದು ಮಾಡಿ. ಓಕೆ, ಸೊ ಇದ್ರ ಬಗ್ಗೆ ಗಡಿಬಿಡಿ ಮಾಡ್ಕೋಬೇಡಿ, ಆಯಿತಾ? ಅರ್ಥ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಸೊ ಟೈಮ್ ಟೇಬಲ್ ರಿಲೀಸ್ ಆಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆ, ಸೊ ಈ ಒಂದು ಇನ್ಫಾರ್ಮೇಷನ್ನ ಕನ್ವೆ ಮಾಡಬೇಕಿತ್ತು. ಯಾರು ಆಪ್ಷನ್ ಎಂಟ್ರಿನ ಮಾಡಬೇಡಿ ಸದ್ಯಕ್ಕೆ. ಓಕೆ, ಮತ್ತು ನಾನು ಅಪ್ಡೇಟ್ ಕೊಡ್ತೇನೆ. ಮುಂದಿನ ಏನಾದರೂ KE ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ನಾನು ವೀಡಿಯೋ ಮೂಲಕ ಅಪ್ಡೇಟ್ ಕೊಡ್ತೇನೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಭಾರತ್ ಮಾತಾ ಕಿ ಜೈ.